ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ ಕ್ಷೇತ್ರಕ್ಕೆ ಬಂದು 68ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ ಹಾಗೂ ದೈವಾನುಗ್ರಹದ ಇಚ್ಛೆಯಂತೆ ಇದುವರೆಗೂ ಸತತವಾಗಿ ಪಾದಯಾತ್ರೆಯನ್ನು ಕೈಗೊಳ್ಳಲು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಪ್ರಸ್ತುತ ಇಂದು ಅಮ್ಮನವರ ಆಶೀರ್ವಾದಗಳೊಂದಿಗೆ ಕ್ಷೇತ್ರಕ್ಕೆ ಬಂದು ಸೂರ್ಯ ನಮಸ್ಕಾರ. ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೈಶ್ಚರಾಯ ಸ್ವಾಮಿ ರಾಹು ಕೇತುವೆ ನಮಃ. ಓಂ ನಮಸ್ತೆ 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 ನಮಃ ಎಂಬ ನನ್ನ ಜ್ಞಾನಾರ್ಜನೆಯಂತೆ ಸೂರ್ಯ ನಮಸ್ಕಾರವನ್ನು ಹಾಗೂ ಗೌತಮ ಕ್ಷೇತ್ರವೆಂದೇ ಖ್ಯಾತಿವಿತ್ತು ನಮ್ಮೂರಿನ ಕುಬೇರನ ಮೂಲೆಯಲ್ಲಿ ನೆಲೆ ನಿಂತು ಸಮಗ್ರ ಗ್ರಾಮಸ್ಥರು ಹಾಗೂ ಸಕಲ ಜೀವರಾಶಿಗಳೆಲ್ಲವನ್ನೂ ಕಾಪಾಡುತ್ತಾ ಆಶೀರ್ವದಿಸುತ್ತಾ ಅರಸುತ್ತಾ ಮುನ್ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೂರಿನ ಕೋಟೆ ಶ್ರೀ ಭೂನೀಳ ಸಮೇತ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ, ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ಹಾಗೂ ಕೋಟೆ ದೇವಸ್ಥಾನದ ಮುಂಭಾಗದಲ್ಲಿ ಬಲಭಾಗಕ್ಕಾದಂತೆ ನೆಲೆ ನಿಂತಿರುವ ಯಲ್ಲಮ್ಮ ತಾಯಿ ಹಾಗೂ ನಮ್ಮ ಗ್ರಾಮದ ರಕ್ಷಕ ದೇವತೆ ಶ್ರೀ ಮಾರಮ್ಮ ತಾಯಿ, ಶ್ರೀ ಮದ್ದೂರಮ್ಮ ತಾಯಿ, ಶ್ರೀ ಮುನೇಶ್ವರ ಸ್ವಾಮಿ, ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ, ಶ್ರೀ ಕಿರಿಯ ಪಟ್ಟಣದಮ್ಮ ತಾಯಿ ಚಾಮುಂಡೇಶ್ವರಿ ಮಹಾಮಾತೆ, ಶ್ರೀ ಮೂಲ ನಾಗದೇವತಾ ವಾಸಸ್ಥಾನ ಸ್ವಾಮಿ, ಶ್ರೀ ಮರಿಯ ಅಕ್ಕಯ್ಯಮ್ಮ ತಾಯಿ, ಶ್ರೀ ಕಾಟಿಮರಾಯ ಸ್ವಾಮಿ, ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾತೆಯನ್ನು ನೆನೆಯುತ್ತಾ ಹಾಗೂ ಈ ಕ್ಷೇತ್ರದಲ್ಲಿ ಬೆಳೆದು ನಿಂತಿರುವಂತಹ ಈ ಕ್ಷೇತ್ರವನ್ನು ಅನಾದಿ ಕಾಲದಿಂದಲೂ ಈ ಕ್ಷೇತ್ರದ ಮುನೇಶ್ವರ ಸ್ವಾಮಿಯನ್ನು ಗಾಳಿ ಮಳೆ ಬಿಸಿಲಿನಿಂದ ರಕ್ಷಿಸಿ ಎಡ ಮತ್ತು ಬಲಭಾಗಕ್ಕೆ ಬೆಳೆದು ನಿಂತು ಮುನೇಶ್ವರ ಸ್ವಾಮಿಯನ್ನು ಬಿಸಿಲಿನ ತಾಪದಿಂದ ರಕ್ಷಿಸುತ್ತಾ ಬಂದಂತಹ ತುಳಸಿ ವೃಕ್ಷ ಹಾಗೂ ಬೇವು, ಬಿಲ್ವ, ಬನ್ನಿ, ಹರಳಿ, ಹಾಲ, ಹತ್ತಿ, ಗರಿಕೆ, ಮುತ್ತುಗ, ಉತ್ತರಾಣಿಕೆ, ಎಕ್ಕದ ಹಾಗೂ ಶ್ರೀ ಪಿಪಿಡಿ ಕ್ಷೇತ್ರದ ವನಸೆಯ ವೃಕ್ಷದಲ್ಲಿರುವಂತಹ ತೆಂಗು, ಕಂಗು, ಕಣಗಿಲೆ, ನಿಂಬೆ, ಮಾವು ಇತ್ಯಾದಿಯಾಗಿ ಅಸಂಖ್ಯಾತ ಶ್ರೀಗಂಧ ವೃಕ್ಷಗಳನ್ನು ನೆನೆಯುತ್ತಾ ಈ ಕ್ಷೇತ್ರದಲ್ಲಿ ಇಂದು ಪಾದಯಾತ್ರೆಯನ್ನು ಕೈಗೊಂಡಿರುತ್ತೇನೆ. ಪ್ರಸ್ತುತ ದಿನಾಂಕ 11/7/2025 ಎಂದಿನಂತೆ ಶ್ರೀ ಪ್ರಿಯಪಟ್ಟಣದಮ್ಮ ತಾಯಿಯ ಆಷಾಢ ಮಾಸದ 3ನೇ ಶುಕ್ರವಾರ ದಿನದಂದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಗ್ರಾಮಸ್ಥರೆಲ್ಲರೂ ಸಹ ಕೈಗೊಂಡಿರುತ್ತಾರೆ. ಆದರೆ ಇಂದು ನಮ್ಮೂರಿನ ಕೆಲವು ಕುಟುಂಬ ವರ್ಗದವರು ನಾನು 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 ಎಂಬ ಮಾಯೆಗೆ ಒಳಗಾಗಿ ಕ್ಷೇತ್ರದ ಭವಿಷ್ಯದ ಪಾವಿತ್ರ್ಯಕ್ಕೆ, ಈ ಕ್ಷೇತ್ರದ ಭದ್ರ ಬುನಾದಿಗೆ ಧಕ್ಕೆ ತರುವ ಹಾಗೆ ವೀಕ್ಷಿಸುತ್ತಿದ್ದಾರೆ. ಪ್ರಸ್ತುತ ನಾನು ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದ ಅಮ್ಮನವರ ಐತಿಹಾಸಿಕ ಪಾವಿತ್ರತೆಗೆ ಧಕ್ಕೆ ತರಬಾರದೆಂದು ಪ್ರಸ್ತುತ ಶ್ರೀ ನಾಗನಾಥೇಶ್ವರ ಸ್ವಾಮಿಯ ಮೂಲ ಸ್ಥಾನದಲ್ಲಿ ಬೆಳೆದು ನಿಂತಿರುವ ಬಿಲ್ವಪತ್ರೆ ವೃಕ್ಷದ ಕೆಳಗಡೆ ನಿಂತುಕೊಂಡು ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಯಾರೂ ಸಹ ಶ್ರೀಮಂತಿಕೆ ಉಳಿಯುತ್ತದೆ, ಹೊರಟು ಹೋಗುತ್ತದೆ.
ನಾವು ಮಾಡಿದಂತಹ ಪುಣ್ಯ ಕೆಲಸಗಳು ಮಾತ್ರ ಸದಾಕಾಲವೂ ಉಳಿಯುತ್ತಿರುತ್ತದೆ. ನಾವು ಭವಿಷ್ಯದ ತಲೆಮಾರಿಗೆ ಉತ್ತಮವಾದ ಸಂದೇಶವನ್ನು ಬಿಟ್ಟು ಹೋಗಬೇಕೇ ಹೊರತು ನಾನು ನನ್ನದು ಎಂಬ ಅಹಂಯಿಂದ ಯಾವುದೇ ಕಾರಣಕ್ಕೂ ವರ್ತಿಸದೆ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ತರಬಾರದೆಂದು ಪ್ರಸ್ತುತ ಈ 68ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಈ ಕ್ಷೇತ್ರದ ಭಕ್ತಾದಿಗಳು ಮತ್ತು ಸರ್ವ ಗ್ರಾಮಸ್ಥರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಪ್ರಸ್ತುತ ಅಮ್ಮ ತಾಯಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಹಾಮಾತೆ, ಶ್ರೀ ನಾಗದೇವತಾ ಮಾತೆ, ನಾನು ನಿಮ್ಮ ಆಶೀರ್ವಾದಗಳಿಂದ ಸಾಕಷ್ಟು ಈ ಕ್ಷೇತ್ರದಲ್ಲಿ ನೈಜತೆಯ ಸತ್ಯವನ್ನು ಕಣ್ಣಾರ ನೋಡಿ ಅರ್ಥ ಮಾಡಿಕೊಂಡಿರುತ್ತೇನೆ. ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ತರದ ಹಾಗೆ ನಮ್ಮೂರಿನ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಈ ಕ್ಷೇತ್ರದ ಪೂಜಾ ಸೇವಕರ್ತರು ನಡೆದುಕೊಳ್ಳಬೇಕೆಂದು ಪ್ರಸ್ತುತ ಈ 68ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಪ್ರಸ್ತುತ ಅಮ್ಮ ತಾಯಿ, ಓ ಸೂರ್ಯದೇವ, ಹೇ ಭೂಮಿ ತಾಯಿ, ಈ ಕ್ಷೇತ್ರದ 3 ದೇವತೆಗಳಾದಂತಹ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತೆ, ಶ್ರೀ ನಾಗದೇವತಾ ಮಾತೆ, ನವಗ್ರಹ ವೃಕ್ಷಗಳಾದಂತಹ ಸರ್ವ ವೃಕ್ಷಗಳಲ್ಲಿಯೂ ಸಹ ನನ್ನ ಮನವಿ ಏನಂತಂದರೆ, ಈ ಗ್ರಾಮದಲ್ಲಿ ಇರುವವರೆಲ್ಲರೂ ತಮ್ಮ ಸಮಯಾನುಸಾರ ತಮ್ಮ ಕುಟುಂಬದ ಮನೋರಂಜನೆಯಾನುಸಾರ ಎಲ್ಲರೂ ಸಹ ಅವರು ಈ ಮೂಲ ದೇವಸ್ಥಾನವನ್ನು ಬಿಟ್ಟು ಸಾಕಷ್ಟು ಬಾರಿ ಪ್ರವಾಸ ಹೋಗಿ ಬಂದರು. ನನ್ನ ತಾಯಿ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರು ನನ್ನಲ್ಲಿ ಒಂದೇ ಅರಕೆ ಮಾಡಿಕೊಳ್ತಿದ್ದರು. ಎಲ್ಲರೂ ಪ್ರವಾಸ ಹೋಗುತ್ತಿದ್ದಾರೆ, ನಾವು ಹೋಗೋಣ, ನೀವೆಲ್ಲ ಇಷ್ಟೆಲ್ಲ ದುಡಿಯುತ್ತಿದ್ದೀರಿ, ನನ್ನನ್ನು ಕೆಲವೊಂದು ಪುಣ್ಯ ಕ್ಷೇತ್ರಗಳ ದರ್ಶನವನ್ನು ಮಾಡಿಸಲು ನಿಮ್ಮ ಕೈಯಲ್ಲಿ ಆಗುತ್ತಿಲ್ಲವಲ್ಲ ಎಂದು ಸಾಕಷ್ಟು ಬಾರಿ ಅಳಲು ತೋಡಿಕೊಂಡಿರುತ್ತಾರೆ. ಆದರೆ ನಾನು ನನ್ನ ತಾಯಿಗೆ ಹೇಳುತ್ತೇನೆ, ಅಮ್ಮ, ನಾವು ಪುಣ್ಯಕ್ಷೇತ್ರಗಳ ಪಾದಯಾತ್ರೆ ಅಥವಾ ದರ್ಶನ ಪಡೆಯುವಂತಹ ಕಾಲ ಇನ್ನೂ ಸನ್ನಿಹಿತವಾಗಿರುವುದಿಲ್ಲ. ನಮಗೆ ಎಲ್ಲರೂ ಸಹ ಕ್ಷೇತ್ರ ಎಂದು ದೇವಸ್ಥಾನಗಳನ್ನು ಹುಡುಕಿ ಹೊರಟು ಹೋದರೆ ನಾನು ನನ್ನ ತಾಯಿಯನ್ನು ಕರೆದುಕೊಂಡು ಬಂದು ನಮ್ಮ ಕುಟುಂಬಸ್ಥರು ಮತ್ತು ಭಕ್ತಾದಿಗಳ ಸಮಕ್ಷಮದಲ್ಲಿ ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದಲ್ಲಿ ನಮ್ಮ ಭಕ್ತಿಯಾನುಸಾರ ಶ್ರದ್ಧೆಯಾನುಸಾರ ಸೇವೆಯನ್ನು ಮಾಡಿ ಈ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿ ನಮ್ಮ ತಾಯಿಯ ಮಾನಸಿಕ ನೆಮ್ಮದಿಗಾಗಿ ಒಂದೊಂದೇ ಗಿಡ ಮರಗಳನ್ನು ನಮ್ಮ ತಾಯಿಯ ಕೈಯಲ್ಲಿ ನೆಟ್ಟು ನಮ್ಮ ತಾಯಿಯ ಕೈಯಾರ ಪೂಜೆಯನ್ನು ಮಾಡಿಸಿ ಪ್ರಸಾದ ವಿನಿಯೋಗವನ್ನು ಮಾಡಿಸಿ ಪ್ರಸ್ತುತ ಎಲ್ಲರೂ ಹುಡುಕಿಕೊಂಡು ಹೋಗುವಂತಹ ಪುಣ್ಯಕ್ಷೇತ್ರಗಳಂತೆ ನಮ್ಮ ಈ ಸ್ಥಳವೂ ಸಹ ನಮ್ಮ ಹಿರಿಯರು ನಮಗೆ ಭಕ್ತಿಯಾನುಸಾರ ಮುನ್ನಡೆಸಿಕೊಂಡು ಹೋಗಿ ಎಂದು ಬಿಟ್ಟು ಹೋಗಿರುವಂತಹ ಈ ಸ್ಥಳವನ್ನು ಶ್ರದ್ಧಾ ಭಕ್ತಿಯಿಂದ ಈ ತ್ರಿವೇಣಿ ಸಂಗಮದ ದೇವತೆಗಳ ಆಶೀರ್ವಾದಗಳಿಂದ ಹಾಗೂ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಮೂಲ ದೇವತೆ, ಶ್ರೀ ಪಿರಿಯಾಪಟ್ಟಣಂ ತಾಯಿ ನೂತನ ದೇವತೆ, ಗೌರವಾತಿಥ್ಯ ದೇವತೆ ಶ್ರೀ ಚಾಮುಂಡೇಶ್ವರಿ ಮಹಾಮಾತೆ ಹಾಗೂ ಈ ಕ್ಷೇತ್ರದ ಕಣಕಣದಲ್ಲಿ ನೆಲೆ ನಿಂತು ಕ್ಷೇತ್ರವನ್ನು ಕಾಪಾಡುತ್ತಾ ಬರುತ್ತಿರುವ ಶ್ರೀ ನಾಗದೇವತೆಯನ್ನು ನೆನೆಯುತ್ತಾ ನಮ್ಮ ತಾಯಿಯ ಮನಸ್ಸಿನಿಚ್ಛೆಯಂತೆ ನಾವು ಎಲ್ಲಿಗೂ ಸಹ ಪ್ರವಾಸಕ್ಕೆ ಕರೆದುಕೊಂಡು ಹೋಗದೆ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿಸದೆ ಈ ಕ್ಷೇತ್ರವೇ ಮಹಾ ಪುಣ್ಯಕ್ಷೇತ್ರ ನಮ್ಮ ಕುಟುಂಬ ವರ್ಗದವರಿಗೆ ಎಂದು ತಿಳಿದು ಈ ಕ್ಷೇತ್ರದಲ್ಲಿ ಸತತವಾಗಿ ಸೇವೆಯನ್ನು ಮಾಡುತ್ತಾ ಬಂದಿರುತ್ತೇವೆ. ಪ್ರಸ್ತುತ ಈ ಮಹಾಪುಣ್ಯ ಕ್ಷೇತ್ರವಾದ ಶ್ರೀ PPD ಕ್ಷೇತ್ರ, ಶ್ರೀ ಪಿರಿಯಾಪಟ್ಟಣದಮ್ಮ ದೇವಸ್ಥಾನದ ಕ್ಷೇತ್ರ ಎಂದು ನಾಮಾಂಕೃತಗೊಂಡಿರುವಂತಹ ಈ ಕ್ಷೇತ್ರದ ಪೂಜಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ನಮ್ಮೂರಿನ ಕೆಲವರು ಮನಸ್ಥಿತಿಯ ಕೆಟ್ಟ ದೃಷ್ಟಿಯ ಹಾಗೂ ಈ ಕ್ಷೇತ್ರದ ಭವಿಷ್ಯದ ಪಾವಿತ್ರ್ಯತೆಯನ್ನು ಅರ್ಥ ಮಾಡಿಕೊಳ್ಳದೆ ನಾನು ಎಂಬ ಅಹಂನಿಂದ ಈ ಕ್ಷೇತ್ರದಲ್ಲಿ ಭವಿಷ್ಯಕ್ಕೆ ಧಕ್ಕೆ ತರುವಂತಹ ಕೆಲವೊಂದು ಯೋಜನೆಗಳನ್ನು ಮಾಡುತ್ತಿರುತ್ತಾರೆ. ಅಮ್ಮನವರು ಅವರಿಗೆಲ್ಲರಿಗೂ ಸಹ
ನಾನು ನನ್ನದು ಎಂಬ ಮಾಯೆಯಿಂದ ಹೊರತಂದು ಈ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ತರದ ಹಾಗೆ ನಡೆದುಕೊಂಡು ಹೋಗಬೇಕು. ಹಾಗೂ ದಿನಾಂಕ 11/7/2025 ನಡೆಯುವಂತಹ ಶ್ರೀ ಪಿರಿಯ ಪಟ್ಟಣದಮ್ಮ ತಾಯಿಯ ಆಷಾಢ ಮಾಸದ 3ನೇ ಶುಕ್ರವಾರದ ವಾರ್ಷಿಕೋತ್ಸವಕ್ಕೆ ಸರ್ವರೂ ಸಹ ಭಾಗಿಯಾಗಿ ಕ್ಷೇತ್ರದಲ್ಲಿ ಅಮ್ಮನವರ ಪೂಜಾ ಕಾರ್ಯಕ್ರಮಗಳನ್ನು ಕೈಗೊಂಡು ಪ್ರಸಾದ ವಿನಿಯೋಗ ಮಾಡಿಕೊಂಡು ಪ್ರಸಾದವನ್ನು ಸ್ವೀಕರಿಸಿ ಆದರ್ಶಪ್ರಾಯವಾಗಿ ಮೆರೆಯಬೇಕೆಂದು ಪ್ರಸ್ತುತ ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಎಂದಿನಂತೆ 21 ಸುತ್ತಿನ ಪಾದಯಾತ್ರೆಯ ಸವಿನೆನಪಿಗಾಗಿ ಧರ್ಮದ ಪ್ರಕಾರ 21 ಬಾರಿ ಘಂಟಾನಾದ. ಈ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ತರದ ಹಾಗೆ ಸರ್ವರೂ ಸಹ ಮುನ್ನಡೆದುಕೊಂಡು ಹೋಗಲಿ, ಈ ಕ್ಷೇತ್ರವನ್ನು ಮುನ್ನಡೆಸಿಕೊಂಡು ಹೋಗಲಿ ಎಂದು ಪ್ರಸ್ತುತ ಈ 68ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಧರ್ಮ ಜ್ಯೋತಿ ಸದಾಕಾಲ ಬೆಳಗುತ್ತಿರಲಿ. ಧರ್ಮೋ ರಕ್ಷತಿ ರಕ್ಷಿತಃ, ಸರ್ವೇ ಜನೋ ಸುಖಿನೋ ಭವಂತು. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ ತುಳಸಿ ಮಾತಾ, ಧನ್ಯೋಸ್ಮಿ ತುಳಸಿ ಮಾತಾ, ಧನ್ಯೋಸ್ಮಿ.